ಈ ಪ್ರಪಂಚದಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಸೋತ್ರೆ ನಾವು ನಿದ್ದೆಗೆಡಿಸ್ಕೊಂಡು ಅದನ್ನ ಮತ್ತೆ ಟ್ರೈ ಮಾಡದೆ ಹಿಂಜರಿತೀವಿ. ಆದರೆ ಪ್ರತಿಯೊಂದು ಸೋಲಿನಲ್ಲೂ ಕಲಿಯೋದಿರುತ್ತೆ. ಸೋತ್ರೆ ಮುಜುಗರ ಪಡ್ತೀವಿ ಅಂತ ನಾವು ಅದನ್ನ ಎಷ್ಟೋ ಸಲ ಟ್ರೈನೇ ಮಾಡಲ್ಲ. ನನ್ನ ಕೈಯಲ್ಲಿ ಆಗಲ್ಲ, ಕಷ್ಟ, ರಿಸ್ಕ್ ಇದೆ, ನಾಳೆ ಮಾಡ್ತೀನಿ, ಟೈಮ್ ಇಲ್ಲ, ಒಂದೊಂದೇ ರೀಸನ್ಸ್ ಹೇಳ್ಕೊಂಡು ನಮಗೆ ನಾವೇ ಮೋಸ ಮಾಡ್ಕೋತೀವಿ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿರೋದಿಲ್ಲ, ಎಲ್ಲಿ ಮುಟ್ಬೇಕು ಅನ್ನೋದು ನಮ್ಮ ಕೈಲಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಮಾಡಬೇಕು ಅಂದ್ಕೊಂಡು ಅರ್ಧದಲ್ಲಿ ಬಿಟ್ಟಿರೋ ಕೆಲಸನ ನೆನೆಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೂ ಮುಂಚೆ ನೀವಿನ್ನು ವಿಷ್ಣು ವಿಚ್ಚು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಲ ಗೆದ್ದವರು ಮತ್ತು ಇತಿಹಾಸ ಸೃಷ್ಟಿಸಿದ ಮಹಾನ್ ವ್ಯಕ್ತಿಯ ಜೀವನವನ್ನು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳೋಣ. ಅವರು ಹೇಗೆ ಚರಿತ್ರೆ ಸೃಷ್ಟಿ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡು ಹಿಡಿದು ಜಗತ್ತಿಗೆ ಬೆಳಕು ನೀಡಿದ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಇತಿಹಾಸ ಎಷ್ಟು ಸಲ ಅದನ್ನು ಕಂಡುಹಿಡಿಯಲು ಸೋತಿದ್ರು ಅಂತ ಯಾರು ತಿಳ್ಕೊಳ್ಳಲ್ಲ. ಥಾಮಸ್ ಆಲ್ವಾ ಎಡಿಸನ್ 1000ಕ್ಕೂ ಹೆಚ್ಚು ಸಲ ಇವರು ಕಂಡುಹಿಡಿಯಲು ಸೋತಿದ್ರು. ಬಟ್ ಅವರು ಛಲ ಬಿಡದೆ ಸಾಧಿಸಿದ್ದು ನಿಜ. ಇದರಲ್ಲಿ ತಿಳಿದು ಬರುವುದು ಮತ್ತು ನಿಮ್ಮೆಲ್ಲರಿಗೂ ಅನ್ಸೋದು ಒಂದೇ, ಆತ್ಮವಿಶ್ವಾಸ. ಎಸ್, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಮೋಟಿವೇಶನ್, ಏನ್ ಬೇಕಾದ್ರೂ ಅನ್ಕೋಬಹುದು. ಬಟ್ ಇಲ್ಲಿ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಇದೊಂದು ಚಿಕ್ಕ ವಿಷಯ ತಿಳ್ಕೊಬೇಕು. ಫಸ್ಟ್ನೇದಾಗಿ ಡಿಪೆಂಡೆಂಟ್ ಪರ್ಸನ್. ಇಲ್ಲಿ ಡಿಪೆಂಡೆಂಟ್ ಪರ್ಸನ್ ಬಗ್ಗೆ ಮಾತಾಡೋದು ಬೇಡ, ಡಿಪೆಂಡೆಂಟ್ ಆಗಿರೋದು ಬೇಡ. ಎರಡನೇದಾಗಿ ಸೆಲ್ಫ್ ಡಿಪೆಂಡೆಂಟ್ ಬಗ್ಗೆ ಮಾತಾಡೋಣ ಮತ್ತು ತಿಳ್ಕೊಳ್ಳೋಣ. ಸೆಲ್ಫ್ ಡಿಪೆಂಡೆಂಟ್ ನಿಮ್ಮನ್ನು ಸ್ಟ್ರಾಂಗೆಸ್ಟ್ ಪರ್ಸನ್ ಅನ್ನೋದು ಅರಿವಾಗುತ್ತೆ. ನೀವು ಕೂಡ ಸೆಲ್ಫ್ ಡಿಪೆಂಡೆಂಟ್ ವ್ಯಕ್ತಿ ಆಗಿದ್ರೆ ಕಾಮೆಂಟ್ ನಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಅಂತ ಕಾಮೆಂಟ್ ಮಾಡಿ. ನೀವು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಾಗಲ್ಲ. ಅದಕ್ಕಾಗಿ ಕೆಲವೊಮ್ಮೆ ನೀವು ಮಾಡುವ ಕೆಲಸವನ್ನು ನೀವು ಮೆಚ್ಚಬೇಕು. ಯಾಕಂದ್ರೆ ನಿಮ್ಮ ಯಶಸ್ಸಿಗೆ ನೀವೇ ಜವಾಬ್ದಾರರು. ಯಾರಿಗೆ ಬೇಕಾದ್ರೂ ಒಂದು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆದೇ ಹೇಳ್ತಿರ್ತಾರೆ. ಅಂತ ಒಳ್ಳೆ ಫ್ರೆಂಡ್ಸ್ ಸಹವಾಸ ಇಟ್ಕೊಳ್ಳಿ. ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಎಂದು ಸರ್ವಜ್ಞರು ಹೇಳ್ತಾರೆ. ಪ್ರತಿಯೊಂದು ಚಾಯ್ಸ್ ಕೂಡ ನಮ್ಮ ಆಯ್ಕೆಯೇ ಆಗಿರುತ್ತೆ. ಇಲ್ಲಿ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದು ನಮ್ಮ ಮೈಂಡ್ ನಲ್ಲಿ ಫಿಕ್ಸ್ ಆಗ್ಬೇಕು. 1000 ಸೋಲು ನಮ್ಮ ಶತ್ರುಗಳಿಗೆ ಖುಷಿ ಕೊಡುತ್ತೆ ಅಂದ್ರೆ ಒಂದು ಗೆಲುವು ಅದೇ ಶತ್ರುಗೆ ಎಷ್ಟು ನಿದ್ದೆಗೆಡ್ಸಲ್ಲ. ನಾವು ನಮ್ಮ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ಟಾರ್ಟ್ ಮಾಡದೆ ಬಿಟ್ಬಿಡ್ತೀವಿ. ಇಲ್ಲಿ ಚಿಕ್ಕ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಂದು ರಾಕೆಟ್ ತನ್ನ ಪಾಡಿಗೆ ಇರುತ್ತೆ. ಅದರ ಕೆಲಸ ಏನು ಅಂತ ಎಲ್ರಿಗೂ ಗೊತ್ತು, ಅದು ಮೇಲಕ್ಕೆ ಹಾರ್ಬೇಕಂತ. ಬಟ್ ಅದರ ಬುಡಕ್ಕೆ ಬೆಂಕಿ ಇಟ್ಟಾಗ್ಲೇ ಆ ರಾಕೆಟ್ ಗೆ ಗೊತ್ತಾಗೋದು ತನ್ನ ಕೆಲಸ ಮೇಲಕ್ಕೆ ಹಾರ್ಬೇಕು ಅಂತ. ಹಾಗೆ ನಮ್ಮ ಜೀವನದಲ್ಲೂ ನಾವು ನಮ್ಮ ನಿರ್ದಿಷ್ಟ ಗುರಿ ಹೊಂದಿದ್ದೀವಿ ಅಂದ್ರೆ ನಮ್ಮ ಕರ್ತವ್ಯ ಏನು ಅಂತ ದಿನನಿತ್ಯ ನಮಗೆ ನಾವೇ ಸೆಲ್ಫ್ ಕ್ವಶನ್ ಹಾಕೋಬೇಕು. ಸಾಧ್ಯವಾದ್ರೆ ಒಂದು ಡೈರಿ ಅಥವಾ ಬುಕ್ ಮೇಂಟೈನ್ ಮಾಡಿ. ಅದರಲ್ಲಿ ನಿಮ್ಗೆ ಇಷ್ಟ ಮತ್ತು ಖುಷಿ ಕೊಡೋ ವಿಚಾರ, ನಿಮ್ಮ ಲೈಫ್ ಗೋಲ್ ಎಲ್ಲ ನೀವು ಅನ್ಕೊಂಡಂಗೆ ಆಗ್ಬೇಕು ಅಂತ ಲಿಸ್ಟ್ ಮಾಡಿ. ಮೇ ಬಿ ನಾವು ಅನ್ಕೊಂಡಿದ್ದು 70% ರಿಸಲ್ಟ್ ಕೊಡ್ಬೋದು ಅಥವಾ 99 ಆರ್ 100% ರಿಸಲ್ಟ್ ಕೊಡ್ಬೋದು. ನಮ್ ಜೀವನ ನಾವು ಅನ್ಕೊಂಡಂಗ ಆದ್ರೆ ಎಷ್ಟು ಖುಷಿ ಅಲ್ವಾ? ನೀವು ಯಾವುದೇ ಒಂದು ಗುರಿ ಹೊಂದಿದ್ದೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನು ನೀವು ಹೇಗೆ ಸಾಧಿಸೋದು ಅಂತ ಒಂದು ಚಿಕ್ಕ ಟಿಪ್ಸ್ ಇದೆ. 21 ದಿನ ನೀವು ಏನು ಸಾಧಿಸಬೇಕು ಅನ್ಕೋತೀರಾ ಅದನ್ನು ಕೇವಲ 21 ದಿನ ಮಾಡಲು ಪ್ರಯತ್ನಿಸಿ. ಆಸ್ ಪರ್ ಸೈನ್ಸ್ ಬರೀ 21 ದಿನ ನೀವು ರೂಢಿಸಿಕೊಂಡರೆ ನಮ್ಮ ಜೀವನದಲ್ಲಿ ಅದು ಡೈಲಿ ಬೇಸಿಸ್ ಆಗಿ ಅಭ್ಯಾಸ ಆಗಿ ಬಿಡುತ್ತೆ. ಅದಕ್ಕೆ ನಮ್ಮ ಮನಸ್ಸು ಹೊಂದ್ಕೋಬಿಡುತ್ತೆ. ಇಲ್ಲಿ ವಿಡಿಯೋ ನೋಡ್ತಿರೋ ಯಾವುದೇ ಪರ್ಸನ್ ಆಗ್ಲಿ ಇದು ಎಲ್ರಿಗೂ ಅನ್ವಯಿಸುತ್ತೆ. ಇಲ್ಲಿ ವಯಸ್ಸಾಗೋದು ಬರೀ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಇಲ್ಲಿ ಆಯಾಸ ಆಗೋದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ನಾವು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಇಸ್ ಈಕ್ವಲ್ ಟು ಪಾಸಿಟಿವ್. ಎಲ್ಲವೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಇನ್ನು ಪಾಸಿಟಿವ್ ಬಗ್ಗೆ ಹೇಳ್ತಾ ಹೋದ್ರೆ ಪಾಸಿಟಿವ್ ಮೈಂಡ್ ಅಥವಾ ಪಾಸಿಟಿವ್ ಥಿಂಕಿಂಗ್ ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಳೋ ವೆಪನ್ ಅಂತ ಹೇಳ್ಬೋದು. ಪಾಸಿಟಿವ್ ಥಿಂಕಿಂಗ್ ಇಂದ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಕಾನ್ಫಿಡೆಂಟ್ ಅಂದ್ರೆ ಮನಸ್ಸು ಮತ್ತು ದೇಹನ ದೃಢವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ನೋಡುವ ಜನರಿಗೆ ನಿಮ್ಮನ್ನು ನೋಡಿದ ಅಥವಾ ಕಂಡ ಕ್ಷಣ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ಬೇಕು ಮತ್ತು ಗೌರವ ಕೊಡಬೇಕು ಅನಿಸ್ಬೇಕು. ಇಲ್ಲಿ ನೀವು ಹಾಕೊಳ್ಳೋ ಡ್ರೆಸ್ ಅಥವಾ ನಿಮ್ಮ ಬಟ್ಟೆ ಕ್ಲಾಸಿಕ್ ಆಗಿ ಇರಬೇಕು. ಹಾಗಂತ ಹೊಸದೇ ಹಾಕೋಬೇಕು ಅಂತ ಅಲ್ಲ, ವಾಶ್ಡ್ ಆಗಿರಬೇಕು ಅಂಡ್ ಐರನ್ ಮಾಡಿರಬೇಕು. ಈ ತರ ನೀವು ಇದ್ರೆ ಖಂಡಿತ ಗೌರವ ಕೊಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವಿಡಿಯೋ ಸ್ಟಾರ್ಟ್ ಆಗಿದಾಗಿಂದನು ಸೆಲ್ಫ್ ಕಾನ್ಫಿಡೆಂಟ್ ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ಬಗ್ಗೆನೆ ತಿಳ್ಕೊಂಡಿದೀವಿ. ಕೊನೆಯದಾಗಿ ತಿಳ್ಕೊಳ್ಳೇಬೇಕಾದ ಈ ವಿಷಯ ಅದೇನಂದ್ರೆ ಸೋಲನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಬೇಡಿ. ಸೋಲನ್ನ ಮೊದಲ ಗುರು ಅಂತ ಸ್ವೀಕರಿಸಿ. ಸೋಲು ಕಲಿಸಿಕೊಟ್ಟಷ್ಟು ಪಾಠ ನಮಗೆ ಯಾವುದೇ ಗುರು ಕಲಿಸಿಕೊಡಲ್ಲ. ಸೋಲಿಗೆ ಪ್ರಾಮುಖ್ಯತೆ ಕೊಡಿ.
ನೀವು ಎಷ್ಟು ಸಲ ಸೋಲ್ತಿರೋ ಅಷ್ಟು ಸಲ ಅದನ್ನೆಲ್ಲ ಮೆಟ್ಟಿಲು ಅಂತ ಭಾವಿಸಿ. ಪ್ರತಿ ಸೋಲಲ್ಲೂ ನಾನು ಮೇಲೆ ಇದ್ದೇನೆ ಅಂತ ಭಾವಿಸಿ. ಗೆದ್ದಾಗ ಅಹಂ ಪಡದೆ ಎರಡನೇ ಗೆಲುವಿಗೆ ಸಿದ್ಧವಾಗಬೇಕು. ಅದೇ ತರ ಸೋತಾಗ ಮನಸ್ಸು ಬಿಡಬಾರದು. ಅದರಿಂದ ನಾವು ಮುಂದಿನ ಸ್ಟೆಪ್ ತಗೊಳಕ್ಕೆ ಆಗಲ್ಲ. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಅಂದ್ರೆ ಗೆಲುವಿಗೆ ದಾರಿ ಇದೆ. ಅದನ್ನ ನಾವು ಹುಡುಕ್ತಾ ಹೋಗ್ಬೇಕು. ಹುಡುಕ್ತಾ ಹೋದ್ರೆ ಮಾತ್ರ ಗೆಲುವಿನ ದಾರಿ ಸಿಗುತ್ತೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತೆ. ಈ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಆಗಿದೆ. ನಿಮಗಿಷ್ಟ ಬಂದ ಕಾಮೆಂಟ್ ಅನ್ನು ಮಾಡಿ ಈ ವಿಡಿಯೋಗೆ ಪ್ರೋತ್ಸಾಹಿಸಿ.